ನಮಸ್ಕಾರ. ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಃ ಸ್ವಕೈಃ ಆಪ್ಯೇತಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇ ತಾವತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 35ನೇ ಶ್ಲೋಕದ ಅರ್ಥ ಆಗ್ಬೇಕಲ್ವಾ? ಹೌದು ಆಚಾರ್ಯ. ಸರಿ, ಶ್ಲೋಕವನ್ನು ಓದೋಣ. ಕಿಂಚಾಖಂಡೇತ್ರ ವಾಕ್ಯಾನಿ ಕಿಂಚಿದ್ ವಿದಧತೆ ನಹಿ ತಾನ್ಯಭ್ಯಧುರಭಾವಂ ಚೇತ್ ಜಾಡ್ಯಾಸ್ತೆ ತನ್ನ ಶೋಭತೆ. ಪದಚ್ಛೇದ ನೋಡಿ. ಕಿಂಚ ಅಖಂಡೇ ಅತ್ರ ವಾಕ್ಯಾನಿ ಕಿಂಚಿತ್ ವಿದಧತೆ ನ ಹಿ ತಾನಿ ಅಭ್ಯಧುಃ ಅಭಾವಂ ಚೇತ್ ಜಾಡ್ಯಾದೇಹೇ ತತ್ ನ ಶೋಭತೆ. ಅನ್ವಯ ನೋಡಿ. ಕಿಂಚ ಮತ್ತು ಕಿಂಚ ಮತ್ತು ಕಿಂಚ ಮತ್ತು ಅಖಂಡೇ ನಿರ್ವಿಶೇಷನಾದ, ಅಖಂಡೇ ನಿರ್ವಿಶೇಷನಾದ ನಿರ್ವಿಶೇಷನಾದ ಅತ್ರ ಈ ಬ್ರಹ್ಮನಲ್ಲಿ, ಅತ್ರ ಈ ಬ್ರಹ್ಮನಲ್ಲಿ ಅತ್ರ ಈ ಬ್ರಹ್ಮನಲ್ಲಿ ಏನು ಕೇಳಿಸ್ತಾ ಇಲ್ಲ ಆಚಾರ್ಯ, ಬಹಳ ಕಟ್ಟಾಗ್ತದೆ. ವಾಕ್ಯಾನಿ ವೇದ ವಾಕ್ಯಗಳು, ವಾಕ್ಯಗಳು. ಇವಾಗ ಇವಾಗ ಓಕೆನಾ? ಸ್ವಲ್ಪ ಪರವಾಗಿಲ್ಲ. ಸರಿ ಸರಿ. ಕಿಂಚಿತ್ ಯಾವ ವಿಶೇಷಣವನ್ನು, ಕಿಂಚಿತ್ ಯಾವ ವಿಶೇಷಣವನ್ನು ಕಿಂಚಿತ್ ಯಾವ ವಿಶೇಷಣವನ್ನು ನಹಿ ವಿದಧತೆ, ನಹಿ ವಿದಧತೆ ಹೇಳುವುದಿಲ್ಲವಷ್ಟೇ, ಹೇಳುವುದಿಲ್ಲವಷ್ಟೇ. ಆ ವಾಕ್ಯಗಳು, ತಾನಿ ಆ ವಾಕ್ಯಗಳು ಜಾಡ್ಯಾದೇಹೇ, ಜಾಡ್ಯಾದೇಹೇ
ಜಡತ್ವ ಮುಂತಾದ ಧರ್ಮಗಳ ಅಭಾವಂ ಇಲ್ಲದಿರುವಿಕೆಯನ್ನು ಅಭ್ಯಧುಃ ಚೇತ್. ಶೈಲಾ ಅವರೇ ಮ್ಯೂಟ್ ಮಾಡಿ. ಅಭ್ಯಧುಃ ಚೇತ್ ಹೇಳಿದುದು ಎಂದು ಅಂಗೀಕರಿಸಿದರೆ ನತತ್ ಶೋಭತೆ ಅದು ಚೆನ್ನಾಗಿ ಇರುವುದಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣವಾ? ತಾತ್ಪರ್ಯ ಒಂದು ಶಾರ್ಟ್ ಆಗಿ ಹೇಳ್ಬಿಡ್ತೀರಾ? ಆಚಾರ್ಯ, ವಾಕ್ಯಾನಿ ಅನ್ನೋದಕ್ಕೆ ಸ್ವಲ್ಪ ಅರ್ಥ ಹೇಳ್ಬೋದಾ? ನಾ ಬರ್ಕೊಳ್ಳಿಲ್ಲ ಅವಾಗ. ವಾಕ್ಯಾನಿ ಸತ್ಯಂ ಜ್ಞಾನಂ ಇತ್ಯಾದಿ ವೇದ ವಾಕ್ಯಗಳು. ಸತ್ಯಂ ಜ್ಞಾನಂ ಇತ್ಯಾದಿ ವೇದ ವಾಕ್ಯಗಳು. ತಾತ್ಪರ್ಯವನ್ನ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಹೇಳಬೇಕು ಅಂತಾದ್ರೆ ಅಲ್ಲ, ಜ್ಞಾಪಕ ಬಂತು. ಅದೇ ಜ್ಞಾನತ್ವ ಸತ್ಯತ್ವ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರಿ ನಿನ್ನೆ. ಅಂತ ಅವರು ಮಾಯವಾಗಿ. ಗೊತ್ತಾಯ್ತು. ಸರಿ. ಈಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುವಂತ ವೇದ ವಾಕ್ಯಗಳಿವೆ. ನೀವು ಬ್ರಹ್ಮನಲ್ಲಿ ಸತ್ಯತ್ವ, ಅವನು ಸತ್ಯನಾದ, ಅವನು ಅನಂತನಾದ, ಅವನು ಜ್ಞಾನನಾದ ಅಂತಂದ್ರೆ ಅವನಲ್ಲಿ ಸತ್ಯತ್ವ ಬಂತು, ಜ್ಞಾನತ್ವ ಬಂತು, ಅನಂತತ್ವ ಬಂತು. ಹಾಗಾದ್ರೆ ನಿರ್ವಿಶೇಷನಾದ ಬ್ರಹ್ಮನಲ್ಲಿ, ಅಂದ್ರೆ ಯಾವ ಧರ್ಮಗಳೂ ಬ್ರಹ್ಮನಲ್ಲಿ ಇಲ್ಲ ಅಂತ ಒಪ್ಪುವಂತಹ ಬ್ರಹ್ಮನಲ್ಲಿ ಸತ್ಯತ್ವ, ಜ್ಞಾನತ್ವ, ಅನಂತತ್ವ ಧರ್ಮಗಳು ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ. ಅದಕ್ಕೆ ಅವ್ರು ಹೇಳ್ತಾರೆ, ಸತ್ಯತ್ವ ಅಂತಂದ್ರೆ ಅಸತ್ಯತ್ವಾಭಾವ. ಅಸತ್ಯತ್ವ ಇಲ್ಲ ಅಂತ ಹೇಳ್ತಾ ಇದೆ ಅಷ್ಟೇ, ಸತ್ಯತ್ವ ಇದೆ ಅಂತ ಹೇಳ್ತಾ ಇಲ್ಲ. ಜ್ಞಾನತ್ವ ಅಂತಂದ್ರೆ ಅಜ್ಞಾನತ್ವಾಭಾವ. ಜ್ಞಾನತ್ವ ಇದೆ ಅಂತ ಹೇಳ್ತಾ ಇಲ್ಲ, ಅಜ್ಞಾನತ್ವ ಇಲ್ಲ ಅಂತ ಹೇಳ್ತಾ ಇದೆ ಅಷ್ಟೇ. ಅನಂತತ್ವ ಅಂತಂದ್ರೆ ಅಂತತ್ವಾಭಾವ. ಅನಂತತ್ವ ಇದೆ ಅಂತ ಹೇಳ್ತಾ ಇಲ್ಲ. ಈ ರೀತಿ ನಿಷೇಧ ಮುಕ್ತವಾಗಿ ಹೇಳ್ತಾ ಇವೆ ಅವು ಅಂತ ಅವನು ಹೇಳದ. ಅದಕ್ಕೆ ಆಚಾರ್ಯರು ಸಾಕ್ಷಾತ್ತಾಗಿ ಪದಗಳಿಗೆ ಅರ್ಥವನ್ನ ಹೇಳಲಿಕ್ಕೆ ಬರ್ತಾ ಇರಬೇಕಾದ್ರೆ ಸುಮ್ನೆ ನೀನು ಇಲ್ಲದೆ ಇರೋದನ್ನ ಹೇಳೋದು ಸರಿಯಲ್ಲ ಅಂತ ಅವನಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಅವನಿಗೆ ಈ ಒಂದು ಇದಕ್ಕೆ ಇನ್ನೊಂದು ದೋಷವನ್ನ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ನೋಡಿ. ಅಭಾವಭಾವಸ್ಯಾಭಾವಾತ್ ಭಾವರೂಪಸ್ಯ ತಸ್ಯತು ಭಾವಾಭಾವ ವಿಶೇಷಾಣಾಂ ಅಭಾವಾದ ವಿಶೇಷಿಣಃ. ಆಚಾರ್ಯ, ನೀವು ಹೇಳಿರುವಂತಹ ಶ್ಲೋಕದ ಅಭಾವ ನಮಗಿದೆ, ಗೊತ್ತಿಲ್ಲದೆ ಇರುವಿಕೆ ನಮಗಿದೆ ಅಂತ ಗೊತ್ತಾಗ್ತಾ ಇದೆ. ಏನು ಇದರಲ್ಲಿ ಅಲ್ಲ, ನೀವು ಈ ಸತ್ಯಂ ಜ್ಞಾನಂ ಎಂಬುವಂತಹ ವಾಕ್ಯ ಏನಿದೆ ಅದು ಅಸತ್ಯತ್ವಾಭಾವವನ್ನ ಹೇಳ್ತಾ ಇದೆ, ಜ್ಞಾನತ್ವಾಭಾವವನ್ನ ಹೇಳ್ತಾ ಇದೆ.
ಅಂತತ್ವಾಭಾವವನ್ನು ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲಪ್ಪ. ಈ ಅಸತ್ಯತ್ವಾಭಾವ ಅದು ಬ್ರಹ್ಮಸ್ವರೂಪವೋ ಅಥವಾ ಬ್ರಹ್ಮನಲ್ಲಿ ಇರುವಂತಹ ಧರ್ಮವೋ? ನೋಡಿ, ಆ ವಾಕ್ಯ ಹೊರಟಿದ್ಯಾಕೆ? ಬ್ರಹ್ಮ ಹೇಗಿದ್ದಾನೆ ಅಂತ ಪ್ರಶ್ನೆ ಇದ್ದಾಗ ಅದಕ್ಕೆ ಆ ಬ್ರಹ್ಮನ ಬಗ್ಗೆ ಹೇಳುವಂತಹದ್ದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಕೀದೃಶಃ ಅಂತ ಕೇಳಿದಾಗ ಈ ರೀತಿಯಾಗಿ ಬ್ರಹ್ಮ ಇದ್ದಾನೆ ಅಂತ ಹೇಳ್ತು ವಾಕ್ಯ, ವೇದವಾಕ್ಯ. ಹಾಗಾದ್ರೆ ಈಗ ನೀವು ಆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯತ್ವ ಏನ್ ಹೇಳ್ತಾ ಇದೆ? ಸತ್ಯ ಎಂಬುವ ಶಬ್ದ ಅಸತ್ಯತ್ವಾಭಾವವನ್ನ ಹೇಳ್ತಾ ಇದೆ. ಹಾಗಾದ್ರೆ ಈ ಅಸತ್ಯತ್ವಾಭಾವ ಬ್ರಹ್ಮನ ಸ್ವರೂಪವೋ? ಯಾಕೆ ಬ್ರಹ್ಮನ ಬಗ್ಗೆ ಹೇಳ್ತಾ ಇದ್ದಲ್ಲಿ ಬ್ರಹ್ಮನ ಸ್ವರೂಪ ಆಗಿರ್ಬೇಕು. ಈ ಅಸತ್ಯತ್ವಾಭಾವ ಬ್ರಹ್ಮನ ಸ್ವರೂಪವೋ ಅಥವಾ ಬ್ರಹ್ಮನಲ್ಲಿ ಇರುವಂತಹ ಧರ್ಮವೋ? ಗೊತ್ತಾಯ್ತಾ? ಧರ್ಮವೋ. ಒಂದು ವೇಳೆ ನೀವು ಈ ಅಸತ್ಯತ್ವಾಭಾವವನ್ನ ಬ್ರಹ್ಮಸ್ವರೂಪ ಅಂತ ಹೇಳ್ತೀರಿ ಅಂತಾದ್ರೆ ಅವಾಗ ದೋಷ ಬರ್ತದೆ. ಯಾಕೆ? ನೀವು ಬ್ರಹ್ಮನನ್ನ ಭಾವಸ್ವರೂಪ ಅಂತ ಅಂಗೀಕಾರ ಮಾಡಿದ್ದೀರಿ. ಪರಮ ಸತ್ಯವನು ಭಾವಸ್ವರೂಪ ಅಂತ ನೀವು ಅಂಗೀಕಾರ ಮಾಡಿದ್ದೀರಿ. ಭಾವಸ್ವರೂಪನಾದ ಬ್ರಹ್ಮನಲ್ಲಿ ಬ್ರಹ್ಮನು ಅಭಾವ ಸ್ವರೂಪ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಒಂದಾ ಅಭಾವ ಆಗಬೇಕು, ಒಂದಾ ಭಾವ ಆಗಬೇಕು. ಈಗ ಮಡಿಕೆ ಬಟ್ಟೆ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಬಟ್ಟೆ ಮಡಿಕೆ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗೆ ಒಂದಾ ನೋಡಿ, ಒಂದ ಭಾವ ಆಗಬೇಕು, ಇಲ್ಲ ಅಭಾವ ಆಗಬೇಕು. ಈಗ ನೀವು ಅಸತ್ಯತ್ವಾಭಾವ ಅಂತ ಹೇಳ್ತಾ ಇದ್ದೀರಾ, ಹೌದಾ? ಅಲ್ಲಿ ಒಂದು ಅಭಾವ ಇದೆ, ಹೌದಾ? ಯಾವುದೇ ವಸ್ತು ಇರ್ಲಿ, ಒಂದ ಅಭಾವ ಸ್ವರೂಪ ಇರಬೇಕು, ಒಂದು ಭಾವ ಸ್ವರೂಪ ಇರಬೇಕು. ಈಗ ಈ ಬ್ರಹ್ಮ ನೀವು ಭಾವ ಎಂಬುದ ಅಂಗೀಕಾರ ಮಾಡಿದ್ದೀರಿ ಬ್ರಹ್ಮನನ್ನ. ಬ್ರಹ್ಮನೋ ಭಾವಸ್ವರೂಪ ಅಂಗೀಕಾರ ಮಾಡಿರುವಂತಹ ಬ್ರಹ್ಮ ಅಸತ್ಯತ್ವದ ಅಭಾವ ಸ್ವರೂಪ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಒಂದ್ ವೇಳೆ ಬ್ರಹ್ಮನ ಸ್ವರೂಪ ಈ ಅಸತ್ಯತ್ವಾಭಾವ ಅಂತ ಹೇಳಿಬಿಟ್ರೆ ಅವಾಗ ಅಪಸಿದ್ಧಾಂತ. ಏನ್ ಅಪಸಿದ್ಧಾಂತ? ನಮ್ಮ ಸಿದ್ಧಾಂತ ಏನು ಅಂದ್ರೆ, ಅದ್ವೈತಿಗಳ ಸಿದ್ಧಾಂತ ಏನು? ಬ್ರಹ್ಮನನ್ನ ಭಾವಸ್ವರೂಪ ಅಂತ ಅಂಗೀಕಾರ ಮಾಡ್ತಾ ಇದ್ದೇವೆ. ಈಗ ಅವನು ಅಸತ್ಯತ್ವದ ಅಭಾವ ಸ್ವರೂಪ ಅಂತ ಅಂಗೀಕಾರ ಮಾಡಿಬಿಟ್ರೆ ನಮ್ಮ ಸಿದ್ಧಾಂತದ ವಿರೋಧವೇ ನಮಗೆ ಬಂತು. ಆದ್ರಿಂದಾಗಿ ಅಪಸಿದ್ಧಾಂತ ದೋಷ ಅಂತ ಕರಿತೇವೆ ಅದಕ್ಕೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ತುಂಬಾ ಕಟ್ ಆಗ್ತಾ ಇದೆ ಆಚಾರ್ಯ, ತುಂಬಾ ಕಟ್ ಆಗ್ತಾ ಇದೆ. ಏನು ಕೇಳಿಸ್ತಾ ಇಲ್ಲ, ಏನು ಕೇಳಿಸ್ತಾ ಇಲ್ಲ. ಇದು ಒಂದೇ ಜನಕ್ಕೆ ಗೊತ್ತಾಗುವಂತದ್ದಲ್ಲ, ಸರಿನಾ? ಮುಂದೆ ಹೋಗ್ಲಾ? ಯಾರಾದ್ರೂ ಉತ್ತರ ಕೊಡಿ. ನೀವೇನ್ ಹೇಳಿದ್ರು ಅದೇನು ಏನು ಕೇಳಿಲ್ಲ ಆಚಾರ್ಯ, ಕೇಳಿಸ್ಲಿಲ್ಲ. ಅದರಿಂದ ಏನು ಉತ್ತರ ಕೊಡೋಂಗೆ ಇಲ್ಲ. ಕೇಳಿಸ್ಲೇ ಇಲ್ಲ ಆಚಾರ್ಯ. ಬಹಳ ಕಟ್ ಆಯ್ತು. ಡ್ರಾಪ್ ಆಗೋದ್ರು ಅಂತ ಕಾಣುತ್ತೆ ಆಚಾರ್ಯ. ಅವ್ರ ಫೋನ್ ಬದಲಿ ಮಾಡ್ತಾ ಇದಾರೆ, ಯಾವ ಫೋನು ಸರಿ ವರ್ಕ್ ಆಗ್ತಾ ಇಲ್ಲ. ಅಲ್ಲ, ಇವಾಗ ಜಾಯಿನ್ ಆದ್ರೆ ಮತ್ತೆ ಡ್ರಾಪ್. ಜಾಯಿನ್ ಆಗಿದ್ದಾರೆ. ನಮಸ್ತೆ ನಮಸ್ತೆ. ಹೇಳಿ. ಕೇಳಿಸ್ತಾ? ನಾ ಹೇಳಿದ್ದು ಪಾಠ ಕೇಳಿಸ್ತಾ? ಏನು ಇಲ್ಲ, ಕೇಳಿಸ್ಲಿಲ್ಲ. ಏನು ಕೇಳಿಸ್ಲಿಲ್ವಾ? ಏನು ಹೌದು, ಕೇಳಿಸ್ಲಿಲ್ಲ, ಬಹಳ ಕಟ್ ಆಯ್ತು. ಸಿಕ್ಕಾಪಟ್ಟೆ ಕಟ್ ಆಗ್ತಾ ಇತ್ತು. ಸರಿ ಸರಿ ಸರಿ. ಅಲ್ಲ, ಅದು ಮಧ್ಯದಲ್ಲಿ ಕಟ್ ಆಗ್ಬೇಕಾದ್ರೆ ನನಗೆ ಹೇಳಿ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇಲ್ಲಿ, ಸ್ವಲ್ಪ ದಯವಿಟ್ಟು ಹೇಳಿ ಆಯ್ತಾ? ಸರಿ, ಏನೊಮ್ಮೆ ಹೇಳ್ತೇನೆ. ಈಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದ ಏನ್ ವಾಕ್ಯ ಇದೆ, ಅದ್ವೈತ
ಮತ್ತೆ ಹೋಯ್ತಾ ಆಚಾರ್ಯ? ಸತ್ಯ ಶಬ್ದ ಇದೆ ಅಂತ ಹೇಳಿದ್ರು. ಅದಕ್ಕೆ ಈಗ ಓಕೆನಾ? ಏನು ಕೇಳಿಸ್ಲಿಲ್ಲ. ಇಷ್ಟವರೆಗೆ ಕೇಳಿಸ್ಲಿಲ್ಲ, ಈಗ ಕೇಳಿಸ್ತಾ ಇದೆ. ಇಷ್ಟವರೆಗೆ ಕೇಳಿಸ್ಲಿಲ್ಲ. ಸರಿ 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 ಈಗ ಓಕೆ ಅಲ್ಲ? ಹಾ, ಈಗ ಓಕೆ. ಸರಿ 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 ಸರಿ. ಈ ಇದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಏನಿದೆ, ಅಲ್ಲಿರುವಂತಹ ಸತ್ಯ ಶಬ್ದ ಅಸತ್ಯತ್ವ ಭಾವವನ್ನ ಹೇಳ್ತಾ ಇದೆ ಅಂತ ಅದ್ವೈತಿಗಳು ಹೇಳಿದ್ರು. ಅದಕ್ಕೆ ಪ್ರಶ್ನೆ ನಾವು ಮಾಡ್ತಾ ಇದ್ದೇವೆ. ಈ ಅಸತ್ಯತ್ವ ಭಾವ ಏನಿದೆ, ಇದು ಬ್ರಹ್ಮನ ಸ್ವರೂಪವೋ ಅಥವಾ ಬ್ರಹ್ಮನಲ್ಲಿ ಇರುವಂತಹ ಧರ್ಮವೋ ಅಂತ. ಅಸತ್ಯತ್ವ ಭಾವ ಬ್ರಹ್ಮನ ಸ್ವರೂಪವೋ ಅಥವಾ ಬ್ರಹ್ಮನಲ್ಲಿ ಇರುವಂತಹ ಧರ್ಮವೋ ಅಂತ. ನೀವು ಇದನ್ನ ಬ್ರಹ್ಮನ ಸ್ವರೂಪ ಅಂತ ಹೇಳಿಬಿಟ್ರೆ ಅಪಸಿದ್ಧಾಂತ ದೋಷ. ಯಾಕೆ ಅಪಸಿದ್ಧಾಂತ? ನಿಮ್ಮ ಸಿದ್ಧಾಂತದ ವಿರೋಧ ನಿಮಗೆ ಬರ್ತದೆ. ಏನು? ನೀವು ಬ್ರಹ್ಮನನ್ನ ಭಾವಸ್ವರೂಪ ಅಂತ ಹೇಳಿ ಅಂಗೀಕಾರ ಮಾಡ್ತೀರಿ. ಭಾವಸ್ವರೂಪ ಅಂತ ಹೇಳಿ ಅಂಗೀಕಾರ ಮಾಡಿ ಈಗ ಇವನು ಅಸತ್ಯತ್ವ ಅಭಾವ ಸ್ವರೂಪ ಅಂತ ಹೇಳಿಬಿಟ್ರೆ ಈಗ ಮಡಿಕೆ ಬಟ್ಟೆ ಆಗ್ಲಿಕ್ಕೆ ಸಾಧ್ಯನಾ? ಕೇಳಿಸ್ತೀನಾ? ಕೇಳಿಸುತ್ತೆ. ಕೇಳಿಸ್ತಾ ಇದೆಯಲ್ಲ? ಹೌದು. ಹಾ, ಈಗ ಒಂದ ಭಾವಸ್ವರೂಪ ಆಗಬೇಕು, ಒಂದ ಅಭಾವ ಸ್ವರೂಪ ಆಗಬೇಕು. ಭಾವಸ್ವರೂಪನಾದ ಪರಮಾತ್ಮ ಅಂತ ಹೇಳಿ ಅಂಗೀಕಾರ ಮಾಡಿ ನಿಮ್ಮ ಸಿದ್ಧಾಂತದ ಪ್ರಕಾರ ಈಗ ಅಸತ್ಯತ್ವಾಭಾವ ಸ್ವರೂಪ, ಅಸತ್ಯತ್ವದ ಅಭಾವ ಸ್ವರೂಪ ಬ್ರಹ್ಮ ಅಂತ ಹೇಳಿಬಿಟ್ರೆ ನಿಮ್ಮ ಸಿದ್ಧಾಂತದ ವಿರೋಧ ನಿಮಗೇ ಬರ್ತದೆ. ಆದ್ರಿಂದಾಗಿ ಅಪಸಿದ್ಧಾಂತ ದೋಷ. ಅಥವಾ ಈ ಒಂದು ಅಸತ್ಯತ್ವ ಭಾವ ರೂಪ ಧರ್ಮ ಬ್ರಹ್ಮನಲ್ಲಿ ಇದೆ ಅಂತ ಹೇಳಬೇಕು. ಹೇಗ್ ಸಾಧ್ಯಪ್ಪ? ನೀವು ಬ್ರಹ್ಮನನ್ನ ಏನಂತ ಕರಿತೀರಿ? ನಿರ್ವಿಶೇಷ. ಅವನಲ್ಲಿ ಯಾವ ಧರ್ಮ ಇಲ್ಲ. ಯಾವ ಧರ್ಮ ಇಲ್ಲ ಅಂತಂದ ಮೇಲೆ ಈ ಅಸತ್ಯತ್ವ ಭಾವ ರೂಪ ಧರ್ಮವೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮನಲ್ಲಿ. ಆದ್ದರಿಂದ ಯಾವ ರೀತಿ ಹೇಳಿದ್ರೂ ಕೂಡ ಇದನ್ನ ಕೂಡಿಸ್ಲಿಕ್ಕೆ ಬರೋದೇ ಇಲ್ಲ. ಆದ್ದರಿಂದಾಗಿ ನಿಮ್ಮ ಮತದಂತೆಯೇ ನೀನು ಹೇಳುವಂತಹ ಈ ವೇದಗಳು ಅತತ್ವ ವೇದಕಗಳೇ ಆಯಿತೇ ಹೊರತು ಸುಮ್ಮನೆ ಉಪನಿಷತ್ತನ್ನ ಪ್ರಮಾಣ ಅಂತ ಅಂಗೀಕಾರ ಮಾಡಬಹುದು, ಆದ್ರೆ ಅದರಿಂದ ನಿನಗೆ ಏನನ್ನೂ ಕೂಡ ಸಾಧಿಸ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನೀನು ಮತ್ತೆ ಶೂನ್ಯವಾದಿ ಇಬ್ಬರು ಒಂದೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಬ್ರೇಕ್ ಆಯ್ತು. ಮುಗಿಸ್ತಾ ಇದ್ದಾರೆ. ಈ ಇಷ್ಟೊತ್ತರ ಹೇಳಿದ ಹರಯೇ ನಮಃ ಇಷ್ಟೊತ್ತರ ಹೇಳಿದ್ ಕೇಳಿಸ್ತಲ್ವಾ? ಕೊನೆಗೆ ಬ್ರೇಕ್ ಆಯ್ತು. ಕೊನೆ ಒಂದ್ ನಿಮಿಷ ಕೇಳಿಸ್ಲಿಲ್ಲ. ಕೊನೆಗೆ ಏನಿಲ್ಲ, ಈ ರೀತಿಯಾಗಿ ಆಚಾರ್ಯರು ಅವರನ್ನ ಖಂಡನೆ ಮಾಡ್ತಾರೆ ಅಂತ ಅಷ್ಟೇ. ಸರಿನಾ? ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ನೀವ್ ಹೇಳಿದ್ದವಾಗ ಅಸತ್ಯತ್ವ ಭಾವ ಅಭಾವ ಅದು ಬ್ರಹ್ಮನ ಸ್ವರೂಪನೋ ಅಥವಾ ಇನ್ನೊಂದೇನಂದ್ರೆ ಬ್ರಹ್ಮನಲ್ಲಿ ಇರುವಂತಹ ಧರ್ಮವು ಅಂತ. ಧರ್ಮವು ಅಂತ. ಬ್ರಹ್ಮನ ಸ್ವರೂಪ ಅಂತ ಹೇಳಿಬಿಟ್ರೆ ಅಪಸಿದ್ಧಾಂತ. ಬ್ರಹ್ಮನಲ್ಲಿ ಇರುವ ಧರ್ಮ ಅಂತಂದ್ಬಿಟ್ರೆ ನೀವೇ ಅಂಗೀಕಾರ ಮಾಡಿಲ್ಲ, ಅದನ್ನು ಅಪಸಿದ್ಧಾಂತವೇನೆ. ಬ್ರಹ್ಮನ ಧರ್ಮ ಅಂತ ಹೇಳಿಕ್ ಬರೋದಿಲ್ಲ. ಯಾಕೆ? ಬ್ರಹ್ಮ ನಿರ್ಧರ್ಮಕ ಅಂತ ಹೇಳ್ತೀರಿ ನೀವು. ಅವನಲ್ಲಿ ಯಾವ ಧರ್ಮವೂ ಇಲ್ಲ ಅಂತ. ಯಾವ ಧರ್ಮವೂ ಇಲ್ಲ ಅಂತಂದ ಮೇಲೆ
ಅಸತ್ಯತ್ವಾಭಾವ ರೂಪ ಧರ್ಮ ಬರ್ಲಿಕ್ಕೆ ಹೇಗೆ ಸಾಧ್ಯ? ಹೌದಾ? ಎರಡು ಪಕ್ಷದಲ್ಲೂ ಕೂಡ ನಿಮಗೆ ಈ ರೀತಿ ಹೇಳಿಕ್ ಬರೋದಿಲ್ಲ. ಆದ್ರಿಂದಾಗಿ ನೀವು ಶೂನ್ಯವಾದಿಗಳಿಗೆ ಸಮಾನ. ಸರಿನಾ? ಸರಿ, ಮುಂದೆ ಹೋಗೋಣ. ಇದರ ಅರ್ಥವನ್ನ ಹೇಳ್ತೇನೆ, ಸರಿನಾ? ಪದಚ್ಛೇದ ನೋಡಿ. ಅಭಾವ ಭಾವಸ್ಯ ಅಭಾವಾತ್ ಭಾವರೂಪಸ್ಯ ತಸ್ಯ ತು ಭಾವಾಭಾವ ವಿಶೇಷಾಣಾಂ ಅಭಾವಾತ್ ಅವಿಶೇಷಿಣಃ. ಅನ್ವಯ ನೋಡಿ. ಭಾವರೂಪಸ್ಯ ಭಾವರೂಪನಾದ ಭಾವರೂಪಸ್ಯ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಹಾ. ಭಾವರೂಪಸ್ಯ ಭಾವರೂಪನಾದ ಭಾವಸ್ವರೂಪನಾದ ತಸ್ಯ ತು ಆ ಬ್ರಹ್ಮನಿಗಾದರೋ ಅಭಾವ ಭಾವಸ್ಯ ಅಭಾವದ ಅಭಾವತ್ವವೆಂಬ ಧರ್ಮದ ಅಭಾವ ಭಾವಸ್ಯ ಅಭಾವದ ಅಭಾವತ್ವವೆಂಬ ಧರ್ಮದ ಅಭಾವದ ಅಭಾವತ್ವವೆಂಬ ಧರ್ಮದ ಅಭಾವಾತ್ ಇಲ್ಲದಿರುವಿಕೆಯಿಂದ ಅವಿಶೇಷಿಣಃ ವಿಶೇಷವಿಲ್ಲದ ಬ್ರಹ್ಮನಿಗೆ ಭಾವಾಭಾವ ವಿಶೇಷಾಣಾಂ ಭಾವ ಮತ್ತು ಅಭಾವ ಧರ್ಮಗಳ ಅಭಾವ ಇಲ್ಲದಿರುವಿಕೆಯಿಂದಲೂ ಸತ್ಯಂ ಜ್ಞಾನಾದಿ ವಾಕ್ಯಗಳು ಪ್ರಮಾಣವಾಗಲಾರವು. ಅಭಾವಾತ್ ಇಲ್ಲದಿರುವಿಕೆಯಿಂದಲೂ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ನಾ ಈಗ ಮುಂದೆ ಹೇಳೋದನ್ನ ಇಲ್ಲದಿರುವಿಕೆಯಿಂದಲೂ ಆದ್ಮೇಲಿಂದ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ.
ಸತ್ಯಂ ಜ್ಞಾನಂ ಇತ್ಯಾದಿ ವಾಕ್ಯಗಳು ಪ್ರಮಾಣವಾಗಲಾರವು. ಪ್ರಶ್ನೆ ಇದ್ರೆ ಕೇಳಿ. ಆ ಅವಿಶೇಷಣ ಎಂಬುದು ಎಲ್ಲಿ ಬಂತು? ಶ್ಲೋಕದಲ್ಲ, ಹೌದು. ಅಭಾವಾದ ವಿಶೇಷಿಣ ಲಾಸ್ಟಿಗಿದೆ ನೋಡಿ, ಸೆಕೆಂಡ್ ಲೈನ್. ಸೆಕೆಂಡ್ ಲೈನ್ ಲಾಸ್ಟ್. ಅವಿಶೇಷಿಣ. ಸರಿ. ಬರೀ ಅಭಾವನೆ ಬಂದಿದೆ, ವಿಶೇಷಣ ಎಲ್ಲಿ ಬಂತು ಅಂತ ನೋಡಿದ್ರ. ಸ್ವಲ್ಪ ಕಷ್ಟ ಇದೆ, ಸರಿನಾ? ಆಚಾರ್ಯ ಸತ್ಯ ಧನ್ಯವಾದ. ಜ್ಞಾನ ಹೇಗೆ ಪ್ರಮಾಣ ಆಗಲ್ಲ? ಏನು? ಸತ್ಯ ಜ್ಞಾನ ಎರಡು ಯಾಕೆ ಪ್ರಮಾಣ ಆಗಲ್ಲ? ಅದು ಹೇಳಿದ್ನಲ್ಲ, ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ನೀವು ಅಟೆಂಡ್ ಆಗಿರ್ಲಿಲ್ಲ ಅನ್ಸುತ್ತೆ. ಹಾ ಇರ್ಬೋದು ಆಚಾರ್ಯ, ಇವತ್ತು ನಾನು ಮಧ್ಯದಲ್ಲಿ ಅಟೆಂಡ್ ಆದೆ. ಹಾ ಹೇಳಿದೆ ನೋಡಿ, 2 ಸರ್ತಿ ಹೇಳಿದೆ. ಇದು ಯಾರೋ ಅರುಣ ಅವ್ರು ಕೇಳಿದ ಅನ್ಸುತ್ತೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ ಅಂತ. ಹೇಳಕ್ ಹೋದೆ, ಪಾಪ ಅವರೇ ಹೇಳಿದ್ರು, ತುಂಬಾ ಚೆನ್ನಾಗಿ ಅವರೇ ಹೇಳಿದ್ರು ನನಗಿಂತ. ತುಂಬಾ ಚೆನ್ನಾಗಿ. ಇವಾಗ ವೈಕುಂಠ ವರ್ಣನೆ ಪಾಠದಲ್ಲಿ ಹಾ ಒಂದ್ ಹೇಳ್ತೀನಿ ನೋಡಿ, ಒಂದ್ ನಿಮಿಷ ಹೇಳ್ತೀನಿ. ಓಹ್, ಅದರಲ್ಲಿ ಯಾರಪ್ಪ, ಅದ್ವೈತ ಮತದವರು ಒಂದು ಪಂಥ ಭಾಗವತ ಹಾ ಸಂಪ್ರದಾಯ ಫಾಲೋ ಮಾಡ್ತಾರಂತೆ. ಮಧ್ಯಾಹ್ನವರೆಗೂ ಗೋಪಿ ಚಂದನ ಹಚ್ಕೊಂತಾರೆ. ಮಧ್ಯಾಹ್ನ ಹೌದು ಆದ್ಮೇಲೆ ಹೌದು, ನಾನು ಕೇಳಿದ್ದೀನಿ ಇದು. ಭಸ್ಮ ಧಾರಣೆ. ಹಾಗೆ ಹಾ. ಇನ್ನೊಂದ್ 2-3 ಹೇಳಿದ್ರು. ವಲ್ಲಭಾಚಾರ್ಯ, ಕೃಷ್ಣ ನಾಯಕ, ನಾವು ನಾಯಕಿ ಹಾಗ ನಂಬುತ್ತಾರೆ. ಹಾ ಮುದ್ದ ಧಾರಣೆ ಇನ್ನು ಕೆಲವರು ಮಾಡ್ತಾರೆ ಅಂತೆ. ರಾಮಾನುಜ ಫಾಲೋವರ್ಸ್ ಅನ್ಕೊಂತಾರೆ. ಲಿಂಬಾದಿತ್ಯ ಪಂಗಡ ಆಫ್ ಅದ್ವೈತೀಸ್, ಅವರು ಭೇದನಲ್ಲಿ ಬಿಲೀವ್ ಮಾಡ್ತಾರೆ. ಏನೇನೋ ಹೇಳಿದ್ರು. ಅಲ್ಲ, ಇದು ಮಧ್ವೇಶದಲ್ಲೇ ಬರ್ತದ? ಅಲ್ಲಪ್ಪ, ಇದು ವೈಕುಂಠ ವರ್ಣನೆ. ಸರಿ, ಅಲ್ಲ 11ನೇ ಸರ್ಗ ವೈಕುಂಠ ವರ್ಣನೆ ಇದೆ ಅದರಲ್ಲಿ, ಅದಕ್ಕೆ ಕೇಳಿದೆ. ಅಲ್ಲಿ ಬರೋದಿಲ್ಲ ಇದು ಹೇಗೆ ಅಂತ ಅಷ್ಟೇ. ಇಲ್ಲ, ವೈಕುಂಠ ವರ್ಣನೆ ಪಾಠನೇ ಬೇರೆ ಇದೆ, ಅದರಲ್ಲಿ ಹೇಳಿದ್ದು ಹೇಳ್ತಾರೆ. ಹಾ ಅಂದ್ರೆ ಯಾವ ಗ್ರಂಥ ಆಧಾರಿತವಾದದ್ದು? ಯಾವ ಗ್ರಂಥ? ಅಲ್ಲ, ವೈಕುಂಠ ವರ್ಣನೆ ಒಂದಿದೆಯಲ್ಲ, ತತ್ವ ಒಂದು ಬುಕ್ ಇಲ್ಲೇ ಇದೆ ನೋಡಿ, ವೈಕುಂಠ ವರ್ಣನೆ ಅಂತ, ತತ್ವಸಾರ ವೈಕುಂಠ ವರ್ಣನೆ. ಸರಿ. ಭಾವ ಸಮೀರ ಶ್ರೀಮದ್ ರಾಜ ವಿರಚಿತ. ಭಾವಿ ಸಮೀರ ಶ್ರೀಮದ್ ವಾದಿರಾಜ ವಿರಚಿತ. ಸರಿ. ವಾದಿರಾಜ ಸಮೀರ ರಚಿತ. ಸ್ಥಿತಿ ಸಂಧಿಯಲ್ಲಿ 7ನೇ ಶ್ಲೋಕ ಅಂತ. ಇನ್ನು ಉಂಟು. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವೇಶ. ನಮಸ್ಕಾರ. ಧನ್ಯವಾದ ಆಚಾರ್ಯ. ನಮಸ್ಕಾರ.